ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಯೂಸ್ಫುಲ್ ಆದ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ಸ್ಕಿಪ್ ಮಾಡಿದ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ, ನಿಮಗೆ ಒಳ್ಳೆ ಮಾಹಿತಿ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾನು ಇಲ್ಲೊಂದು ಮಾತ್ರೆ ತಗೊಂಡಿದ್ದೀನಿ. ಇದು ಚಿಕ್ಕ ಮಕ್ಕಳು ಮಾತ್ರೆ ನುಂಗಲ್ವಲ್ಲ, ಅವರಿಗೆ ಸಿರಪ್ ಕೊಟ್ಟಿರ್ತಾರೆ. ಜಾಸ್ತಿ ಜ್ವರ ಕೆಮ್ಮು ಜಾಸ್ತಿ ಆಗಿದ್ದರೆ, ಸಿರಪ್ಪಲ್ಲಿ ಕಂಟ್ರೋಲ್ ಆಗಿಲ್ಲ ಅಂದರೆ ಈ ರೀತಿ ಮಾತ್ರೆ ಕೊಟ್ಟಿರ್ತಾರೆ. ಅದನ್ನು ನಾವು ಈ ಥರ ಮಾತ್ರೆ ಅಂತೂ ನುಂಗಲ್ಲ ಮಕ್ಕಳು, ಹಠ ಮಾಡ್ತಿರ್ತಾರಲ್ವ, ಅದಕ್ಕೆ ಅಂತ ನಾವು ಈ ರೀತಿ ಪುಡಿ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಕೊಡ್ತೀವಲ್ವ. ಆಗ ಒಂದು ಕಲ್ಲು ಸಹಾಯದಿಂದನೋ ಅಥವಾ ಯಾವುದಾದ್ರು ಸಹಾಯದಿಂದ ಪುಡಿ ಮಾಡೋದ್ರಿಂದ ಅದೆಲ್ಲ ಪುಡಿ ವೇಸ್ಟ್ ಆಗುತ್ತೆ. ಅದಕ್ಕೆ ಅಂತ ಈ ಥರ ಸ್ಪೂನಲ್ಲಿ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೊಂದು ಟಿಪ್ಸ್ ಬಂದು, ಈ ಥರ ಶರ್ಟ್ ಹ್ಯಾಂಗರಲ್ಲಿ ಹಾಕಿಟ್ಟಿರ್ತೀವಿ, ಅದು ಪದೇ ಪದೇ ಈ ಥರ ಕಳ್ಚ್ಕೊಬಿಡುತ್ತೆ. ಈ ಥರ ಕಳೆದು ಬಿದ್ದೋಗುತ್ತೆ. ಅದಕ್ಕೆ ಅಂತಲೇ ಅಲ್ಲೇ ಒಂದು ನೋಡಿ, ಈ ಥರ ಸ್ಟಿಕ್ಕರ್ ಅಂಟಿಸಿರ್ತಾರಲ್ಲ, ಅವರು ಲೋಗೋ ಇರುತ್ತಲ್ಲ, ಬಟ್ಟೆ ಅವ್ರ ಕಂಪ್ನಿ ಲೋಗೋ ಇರುತ್ತಲ್ಲ, ಅದಕ್ಕೆ ಹಾಕಿ ಈ ಥರ ಇಡೋದ್ರಿಂದ ಶರ್ಟ್ ಪದೇ ಪದೇ ಬಿದ್ದೋಗಲ್ಲ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ಟಿಪ್ಸು ಬಂದು, ಇದು ತುಂಬಾ ನಾವು ಹೊರಗಡೆ ಈಚೆ ಇಡೋದ್ರಿಂದ ಕೊಳ್ತೋಗಿರುತ್ತಲ್ಲ ನೋಡಿ, ಈ ರೀತಿ ಆಗಿರುತ್ತೆ ಟೊಮೊಟೊ. ಇದನ್ನು ನಾವು ವೇಸ್ಟ್ ಅಂತ ಬಿಸಾಕೋ ಬದಲು ಈ ರೀತಿ ರೀಯೂಸ್ ಕೂಡ ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ತಾಮ್ರದ ಚೆಂಬು ಅಥವಾ ಹಿತ್ತಾಳೆ ಚೆಂಬು ಇರುತ್ತಲ್ಲ, ನಾವು ಡೈಲಿ ಈ ರೀತಿ ಇದರಲ್ಲೇ ನೀರು ಕುಡಿಯೋದ್ರಿಂದ ಪದೇ ಪದೇ ನಾವು ಹುಣಸೆಹಣ್ಣು ಹಾಕೊಂಡು ತೊಳೆಯೋದಕ್ಕಿಂತ ಈ ರೀತಿ ಟೊಮೊಟೊ ವೇಸ್ಟ್ ಆಗಿ ಇರುತ್ತಲ್ಲ, ಇದನ್ನು ಕೂಡ ನೋಡಿ ಈ ರೀತಿ ಒಂದು ಪುಡಿ ಹಾಕೊಂಡಿದ್ದೀನಿ. ಒಂದು ಸ್ಪೂನ್ ಪುಡಿ ಹಾಕಿ ಈ ರೀತಿ ನಾವು ಪೇಸ್ಟ್ ಈ ಥರ ಮಾಡಿದ್ರೆ, ಉಜ್ಜುತ್ತಾ ಬಂದರೆ ತುಂಬಾ ಚೆನ್ನಾಗಿ ನೀಟಾಗುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲ ಕರೆ ಎಲ್ಲ ಹೋಗಿ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ ಈ ರೀತಿ. ಮತ್ತೊಂದು ಟಿಪ್ಸ್ ಬಂದು, ಅದೇ ಚಾಕು, ಕಬ್ಬಿನ ಚಾಕು ಇರುತ್ತಲ್ಲ, ಅದು ಈರುಳ್ಳಿ ಕಟ್ ಮಾಡಿ ಮತ್ತು ನಾವು ಬೆಂಕಿಲಿ ಕಾಯಿಸಿರೋದ್ರಿಂದ ಕಪ್ಪಾಗಿರುತ್ತೆ, ಮತ್ತು ಶಾರ್ಪ್ನೆಸ್ ಹೋಗಿರುತ್ತಲ್ಲ, ಅದು ಕೂಡ ನೋಡಿ ಟೊಮೊಟೊನೇ ಹಾಕಿ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಟೊಮೊಟೊ ಹಾಕಿ ಈ ಥರ ಉಜ್ಜೋದ್ರಿಂದ ಅದು ಕೂಡ ಶಾರ್ಪ್ನೆಸ್ಸು ಆಗುತ್ತೆ, ಜೊತೆಗೆ ಅದು ಏನು ಕಪ್ಪಾಗಿರುತ್ತಲ್ಲ ಅದು ಕೂಡ ಹೋಗುತ್ತೆ ಫ್ರೆಂಡ್ಸ್. ನೋಡಿ, ತುಂಬಾ ನೀಟಾಗುತ್ತೆ. ನಾನಂತೂ ಉಜ್ಜುತ್ತಾನೆ ಕೈ ಕುಯ್ಕೊಬಿಟ್ಟಿದ್ದೀನಿ. ನೀವು ಕೂಡ ಹುಷಾರಾಗಿ ಮಾಡಿ, ಅದು ಕೇರ್ಫುಲ್ಲಾಗಿ ಮಾಡಬೇಕು. ತುಂಬಾ ಶಾರ್ಪ್ನೆಸ್, ನಾನೇನು ಆಗಲ್ಲ ಅಂದ್ಕೊಂಡು ಉಜ್ತಾಯಿದ್ದೆ, ಕೈಯೇ ಕುಯ್ಕೊಬಿಟ್ಟಿದ್ದೀನಿ. ನೋಡಿ, ಫುಲ್ಲು ಒಂಥರ ಶಾರ್ಪ್ನೆಸ್ ಆಗ್ಬಿಟ್ಟು ಕೈ ಕುಯ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ಹುಷಾರಾಗಿ ಮಾಡಿ. ಮತ್ತೊಂದು ಟಿಪ್ಸ್ ಬಂದು, ಈರುಳ್ಳಿನ ನಾವು ಕಟ್ ಮಾಡಬೇಕಾದ್ರೆ ಕಣ್ಣಲ್ಲೆಲ್ಲ ನೀರು ಬರ್ತಿರುತ್ತಲ್ಲ, ಅದಕ್ಕೆ ಅಂತಲೇ ಇದು ಟಿಪ್ಸು. ಈ ಥರ ಎಲ್ಲ ಕಡೆಯೂ ಈ ಥರ ಸಿಪ್ಪೆ ಬಿಡಿಸ್ಕೊಂಡು ಏನಕ್ಕೆ ಇದು ಮಾಡ್ತಾಯಿದ್ದೀನಿ, ಸಿಪ್ಪೆ ಬಿಡಿಸ್ಕೊಳ್ಳೋಕ್ಕೆ ಅಂತ ಈ ಥರ ಮಾಡ್ತಾಯಿದ್ದೀನಿ. ಮತ್ತು ಹಿಂದೆ ಮತ್ತು ಮುಂದೆ ಎರಡು ಕಡೆ ಕಟ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ನೀರಿಗೆ ಹಾಕಿಡೋದ್ರಿಂದ, ಒಂದು 5 ನಿಮಿಷ ಹಾಕಿಡೋದ್ರಿಂದ ಅದು ನಮಗೆ ಕಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರೋಲ್ಲ. ಇದೇ ರೀತಿ ಜಾಸ್ತಿ ಈರುಳ್ಳಿ ನಾವು ಕಟ್ ಮಾಡಬೇಕಾದ್ರೆ ಈ ರೀತಿ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಕಣ್ಣಲ್ಲೂ ಕೂಡ ನೀರು ಬರೋಲ್ಲ. ತುಂಬಾ ಚೆನ್ನಾಗಿ, ಈ ಟಿಪ್ಸ್ ಅಂತೂ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಕುಯ್ಕನ್ನ ತೋರಿಸ್ತಾ ಇದ್ದೀನಿ. ಮತ್ತೊಂದು ಟಿಪ್ಸ್ ಬಂದು, ನಾವು ಮನೆ ಒರೆಸೋದು ನೀರಿಗೇ ಒಂದು ಕಲ್ಲುಪ್ಪು, 1 ಸ್ಪೂನ್ ಆಗೋಷ್ಟು ಹರಳುಪ್ಪು ಬರುತ್ತಲ್ಲ, ಅದು ಹಾಕೋಬೇಕು. ಮತ್ತು 2 ಕರ್ಪೂರ ಹಾಕೋತಾ ಇದ್ದೀನಿ. ಕರ್ಪೂರ ಮತ್ತು ಸಾಲ್ಟು ಮತ್ತು ಸಾಂಪು ಹಾಕಿ ಒರೆಸೋದ್ರಿಂದ ಮನೆಯೂ ಕ್ಲೀನ್ ಆಗುತ್ತೆ, ಜೊತೆಗೆ ನಮಗೆ ನೆಗೆಟಿವಿಟಿ ಹೋಗಿ, ಮತ್ತು ಏನೇ ಸ್ಮೆಲ್ಲು, ಕರ್ಪೂರ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಬ್ಯಾಕ್ಟೀರಿಯಾಗಳನ್ನೂ ಕೂಡ ಕಡಿಮೆ ಆಗುತ್ತೆ. ನೋಡಿ, ಸಾಂಪು ಯಾಕೆ ಅಂತಂದರೆ ಕೊಳೆ ಇರುತ್ತಲ್ಲ, ಈಗ ನಾವು ವೈಟ್ ನೆಲ ಫ್ರೆಂಡ್ಸ್, ನಮ್ಮದಂತೂ ವೈಟ್ ನೆಲ ಆಗಿರೋದ್ರಿಂದ ನಾವು ವಾರದಲ್ಲಿ ದಿನಾನೂ ಒರೆಸಲೇಬೇಕು ನಾವು. ಅದಕ್ಕೆ ಅಂತಲೇ ಸಾಂಪು ಹಾಕಿದ್ರೆ ನೈಸ್ ಬರುತ್ತೆ, ಮತ್ತು ಕೊಳೆ ಎಲ್ಲಿದ್ದರೂ ಹೊರ್ಟೋಗುತ್ತೆ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನೀಗೇನು ಸಾಂಪು ಹಾಕಿದ್ದೀನಿ, ಆ ಸಾಂಪು ಹಾಕಿ ಡೈಲಿ ಒರೆಸೋದ್ರಿಂದ ನಿಮ್ಮ ನೆಲ ಎಷ್ಟು ಫಲ ಅಂತ ಹೊಳಿತಿರುತ್ತೆ, ತುಂಬಾ ನೈಸ್ ಬರುತ್ತೆ ಫ್ರೆಂಡ್ಸ್. ಅದು ಚಿಕ್ಕ ಸಾಂಪು, ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.